ಶಿಕ್ಷಕರ ವೇತನ ಶ್ರೇಣಿಯನ್ನು ನೀಡುವುದು. ಇವತ್ತು ನೋಡಿ, ನಾನು ಮುಖ್ಯ ಶಿಕ್ಷಕರಾಗಿದ್ದೇನೆ, ನಮ್ಮ ಮುತ್ತೈನವರು ಮುಖ್ಯ ಶಿಕ್ಷಕರಿದ್ದಾರೆ, ಇವರು ಮುಖ್ಯ ಶಿಕ್ಷಕರು ರಿಟೈರ್ಡ್ ಆಗಿದ್ದಾರೆ, ಇಲ್ಲಿರುವಂಥವ್ರು ಎಲ್ಲರೂ ಮುಖ್ಯ ಶಿಕ್ಷಕರಿದ್ದೇವೆ. ಆದರೆ ನಾವು HMSನವರಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಪ್ರಮೋಷನ್ ಆದಮೇಲೆ ಮುಖ್ಯ ಶಿಕ್ಷಕರಾಗಿ ಒಂದು ಇಂಕ್ರಿಮೆಂಟ್ ಅನ್ನು ಕೊಡ್ತದೆ ಬಂದು, ಸ್ಪೆಷಲ್ ಇಂಕ್ರಿಮೆಂಟ್ ಅಂತ ನಮ್ಗೆ ಅದನ್ನು ಕೊಡ್ತಾ ಇಲ್ಲ ನೋಡಿ. ನಾವು ಸಹ ಶಿಕ್ಷಕರ ವೇತನದಲ್ಲೇ ಮುಂದುವರಿಬೇಕಾಗಿ ಬಂದಿದೆ. ನಮಗೂ ಒಂದು ಪ್ರೊಫೆಷನ್ ಅಂತ HMS ಆದಮೇಲೆ ನಮಗೊಂದು ಇಂಕ್ರಿಮೆಂಟ್ ಕೊಡಬೇಕಲ್ವೇ? ದಯಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಅದನ್ನು ಕೊಡುವಂಥ ಒತ್ತಾಯವನ್ನು ಇದು ಸುಮಾರು 2002ರಿಂದ 22-23 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಮಲತಾಯಿ ಧೋರಣೆಗಳು, ಹೆಚ್ಚುವರಿ ಹಣ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ನಿಮ್ಮ ಅನುದಾನಿತ ಶಾಲಾ ಶಿಕ್ಷಕರು ಹಿಂದೆ 100 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಕೈ ಜೋಡಿಸಿದಂಥವು ಅನುದಾನಿತ ಶಿಕ್ಷಕರು ಶಾಲೆಗಳು. ಇವತ್ತು ಎಂತೆಂಥ ಸಂಸ್ಥೆಗಳಿದ್ದಾವೆ, ದೊಡ್ಡ ದೊಡ್ಡ ಸಂಸ್ಥೆಗಳು, ಇವತ್ತು ಏಡೆಡ್ ಶಾಲೆಗಳಿದ್ದಾವೆ. ಆದರೆ ಇವತ್ತು ಇದು ಸರ್ಕಾರಕ್ಕೆ ಸಿಗ್ತಕ್ಕಂಥ ಸೌಲಭ್ಯಗಳು ಬಹಳಷ್ಟು ಆಗಿ ಹಣ ಜಾಸ್ತಿ ಆಗಿ ಇವತ್ತು ಏಡೆಡ್ ಶಾಲೆಗಳ ಬೇಡ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಕಡೆಗಣಿಸ್ತಾ ಇದ್ದಾರೆ ಬಂಧುಗಳೇ. ಅದು ನಿಮ್ಮ ಮುಖಾಂತರ ಅದು ಜಾರಿಗೆ ಬರುವಂಥ ಕೆಲಸ ಉಳಿಸ್ಬೇಕು. ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವೈದ್ಯಕೀಯ ಭತ್ಯೆ 200 ರೂಪಾಯಿಗಳನ್ನು ನೀಡುವುದು. ಈಗ ನೋಡಿ, ಅವರಿಗೆ ಸ್ಪೆಷಲ್ ಇಂಕ್ರಿಮೆಂಟ್ ಅಂತ ಹೇಳಿ ಒಂದು 200 ರೂಪಾಯಿ ಕೊಡ್ತಾರೆ. ಈಗ ಸರ್ಕಾರಿ ಶಾಲೆಯವರಿಗೆ ಒಂದು ಬಡ್ಡಿಯನ್ನು, ಒಂದು ಮಿನಿಮಮ್ ವಿಶೇಷ ಬಡ್ಡಿ ಅದನ್ನು ಕೂಡ ನಮಗೆ ಕೊಡ್ತಾ ಇಲ್ಲ. ಅದನ್ನು ಕೊಡುವಂಥ ಕೆಲಸ ನೋಡಿ. ಮಾನ್ಯತೆ ನವೀಕರಣವನ್ನು ಸರಳೀಕರಿಸುವುದು ಬಂಧುಗಳೇ, ಇವತ್ತು ಇದು ಬಹಳ ಇಂಪಾರ್ಟೆಂಟು. ತಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಯಾವ ಮಾನ್ಯತೆ ಬೇಕಾಗಿಲ್ಲ. ಸರ್ಕಾರಿ ಶಾಲೆಗಳನ್ನು ನಡೆಸೋದಕ್ಕೆ ಯಾವುದೇ ಒಂದು ಸಿಸ್ಟಮ್ಯಾಟಿಕ್ ಇಲ್ಲ, ಒಂದು ನಿಯಮಗಳಿಲ್ಲ. ಅವರು ಇಚ್ಛಾನುಸಾರ ಶಾಲೆಗಳನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಇವತ್ತು ನೋಡಿ, ಕನ್ನಡ ಶಾಲೆಗಳಿರುವಂತಹ ಸಂದರ್ಭದಲ್ಲಿ ಇವತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಇಂಗ್ಲಿಷ್ ಮಾಧ್ಯಮ ನಡೀತಾ ಇದೆ, ಕನ್ನಡ ಮಾಧ್ಯಮ ನಡೀತಾ ಇದೆ. ಆದರೆ ನಾವು ಕನ್ನಡ ಮೀಡಿಯಮಲ್ಲೇ ನಡೀಬೇಕು. ನಾವು ಇಂಗ್ಲಿಷ್ ಮೀಡಿಯಂ ಮಾಡಕ್ಕೆ ಹೋದ್ರೆ ನಮಗೆ ಇಂತಿಷ್ಟೇ ಪ್ರಮಾಣದಂಥ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಮಾಡ್ತಾರೆ. ಅದರಿಂದ ನಾವು ಸಾಧ್ಯ ಇವತ್ತು ಕನ್ನಡ ಶಾಲೆಗಳು ಮುಚ್ಚುವಂಥ ಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವಿ. ಇವತ್ತು ಪ್ರತಿ ವರ್ಷ ನಾವು RR ಅಂತೇಳಿ ರಿನಿವಲ್ ಆಫ್ ರೆಕಗ್ನೈಸೇಷನ್ ಅಂತ ಸ್ಕೂಲಿಗೆ ತಗೊಳ್ಬೇಕಾಗಿದೆ. ಅದು ಮೊದಲೇ ಏನು ಮಾಡ್ತಾ ಇದ್ರು, 5 ವರ್ಷಕ್ಕೆ ಒಂದ್ಸತಿ ಕೊಡ್ತಾ ಇದ್ರು. ಈಗ ಏನು ಮಾಡಿದ್ದಾರೆ, ನಮಗೆ ಅಗ್ನಿ ಸುರಕ್ಷತಾ ಮಾಡಬೇಕು, ಬಿಲ್ಡಿಂಗ್ ಸೇಫ್ಟಿ ಮಾಡಬೇಕು, ಸ್ವಂತ ಬಿಲ್ಡಿಂಗ್ ಇರಬೇಕು. ಈಗ ಬಹಳಷ್ಟು ಅನೇಕ ನಿಯಮಗಳನ್ನು ನಮ್ಮ ಮೇಲೆ ಹಾಕಿ ಇವತ್ತು ನಾವು ರಿನಿವಲ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಕೇಳ್ಕೊಳ್ಳೋದು ಮಿನಿಮಮ್ ಏನಂದ್ರೆ, ಹಿಂದೆ ಹೆಂಗ್ ಮಾಡ್ತಿದ್ರು ಆ ಥರ ನಾವು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಹೊಸ ಶಾಲೆಗಳಾದ್ರೆ ನಿಮ್ಮ ಕಂಡೀಷನ್ಗಳು ಮಾಡ್ಕೊಳ್ಳಿ, ಅದು ಹೇಗಾದ್ರೂ ಮಾಡಿ. ಹಳೆಯ ಶಾಲೆಗಳು ನಾವೆಲ್ಲ ಇದ್ದೇವೆ, ಅವರಿಗೆ ಪ್ರತಿ ವರ್ಷ ಒಂದು ನವೀಕರಣ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಪ್ರತಿ ವರ್ಷವನ್ನು ತಪ್ಪಿಸಿ ನೀವು ಹಿಂದೆ ಏನು ಮಾಡ್ತಾ ಇದ್ವಿ, 3 ವರ್ಷಕ್ಕೊಂದ್ಸತಿ 5 ವರ್ಷಕ್ಕೊಂದ್ಸತಿ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶಿಶುಪಾಲನೆ ರಜೆ, ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಶಿಕ್ಷಕರು ಲೇಡೀಸ್ ಆದಂಥವರು ಅವರ ಒಂದು ಇದನ್ನು ಗರ್ಭಿಣಿಯಾಗಿ ಅವರು ಒಂದು ಮಕ್ಕಳನ್ನ ಇರುವಂಥ ಸಂದರ್ಭದಲ್ಲಿ ಆ ದಿನದಿಂದ ಹಿಡಿದು ಸುಮಾರು ಮಿನಿಮಮ್ ಒಂದು 6 ತಿಂಗಳಿಂದ 8 ತಿಂಗಳು ರಜೆ ಕೊಡುವಂಥದ್ದನ್ನು ಮಾಡಿದ್ದಾರೆ. ಆದರೆ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಬರೀ 3 ತಿಂಗಳನ್ನೇ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಶಿಶುಪಾಲ ರಜೆಯನ್ನು ಹಿಂದೆ ಏನು ಮಾಡ್ತಾ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಸರ್ಕಾರಿ ಶಾಲೆಗಳಿಗೆ ಏನು ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ನಮಗೂ ಕೂಡ ಸರ್ಕಾರಕ್ಕೆ ಏನು ಕೊಡ್ತಾ ಇದ್ದಾರೆ ಅದನ್ನು ನೀಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ಹಾಗೆ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಬ್ಬದ ಮುಂಗಡ ಹಣ ಅಂತೇಳಿ ಒಂದು ಹಬ್ಬ ಬಂತು, ಯಾವುದೋ ಒಂದು ಯುಗಾದಿ ಹಬ್ಬನ, ಒಂದು ಬಕ್ರೀದ್, ಇನ್ನೊಂದು ಯಾವುದೋ ಹಬ್ಬ ಬಂತು ಅಂತಂದರೆ ಸರ್ಕಾರದಿಂದ ನಮಗೆ ಮೊದಲು ಹಿಂದೆ 2,000 ರೂಪಾಯಿಯನ್ನು ಮುಂಗಡ ಹಣ ಅಂತ ಕೊಡ್ತಿದ್ವಿ. ಅದು 2,000 ರೂಪಾಯಿ ಅಂತ ಏನಂದರೆ ನಮ್ಮ ಶಾಲೆಯಲ್ಲಿ 10 ತಿಂಗಳು ಕಟ್ ಮಾಡ್ತಾ ಇತ್ತು. ಅದು ಇವಾಗ ಏನು ಮಾಡಿದ್ದಾರೆ ಅಂದರೆ ಇಂಪ್ಲಿಮೆಂಟ್ ಮಾಡಿ ಸರ್ಕಾರದಲ್ಲಿ 25,000ಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಗೆ ಮಾತ್ರ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಮಾಡ್ತಾ ಇಲ್ಲ. ದಯಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳ ಮುಂದಿನ ಭಾಗ, ಸರ್ಕಾರಿ ಶಾಲೆಗಳಿಗೆ ಉಚಿತ ನೀರು ಮತ್ತು ವಿದ್ಯುತ್ ಸರಬರಾಜು ಮಾಡುವ ಆದೇಶವು ಅನುದಾನಿತ ಕನ್ನಡ ಪ್ರಾಥಮಿಕ ಶಾಲೆಗಳಿಗೂ ಕೂಡ ನಡೆಸುತ್ತಿರುವ ಕಡ್ಡಾಯ ಕಟ್ಟಡಗಳು ಕೂಡ ಅನ್ವಯ ಆಗುವಂಥದ್ದು ನಡೀಬೇಕು ಅಂತ ಹೇಳಿ. ಇದರಲ್ಲಿ ಏನಿದೆ ಬಂಧುಗಳಂದ್ರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಸರ್ಕಾರಿ ಶಾಲೆಗೆ ಉಚಿತವಾದಂಥ ನೀರು ಕೊಡ್ತಕ್ಕಂಥದ್ದು, ಉಚಿತ ವಿದ್ಯುತ್ ಕೊಡ್ತಕ್ಕಂಥದ್ದು, ಎಲ್ಲ ಸೌಕರ್ಯಗಳು ಎಲ್ಲ ನೀವು ಸರ್ಕಾರಿ ಶಾಲೆಗಳಿಗೆ ಮಾಡ್ಕೊಳ್ತಾ ಇದ್ರೆ ನಮ್ಮ ಅನುದಾನಿತ ಶಾಲೆಗಳು ಯಾವ ರೀತಿ ಆಗ್ಬೋದು. ಇದನ್ನು ಕಡೆಗಣಿಸೋದನ್ನು ಬಿಡಿ, ಮಲತಾಯಿ ಧೋರಣೆಯನ್ನು ಮಾಡೋದು ಬಿಡಿ. ಇವತ್ತೇನು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ
ಏನು ಸವಲತ್ತುಗಳನ್ನು ಕೊಡ್ತಾ ಇದ್ದೀರಾ ಅದನ್ನು ಕೊಡಬೇಕು ನಮಗೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನೆಲ್ಲ ಸೌಕರ್ಯಗಳನ್ನು ಕೊಡ್ತಾ ಇದ್ದೀರಿ ಅದನ್ನೆಲ್ಲವನ್ನೂ ಕೂಡ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಕೊಡಬೇಕು. ದಯಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಅನುದಾನಿತ ಶಾಲಾ ಶಿಕ್ಷಕರು ಅನುದಾನಿತ ಶಾಲೆ ಅನ್ನೋ ಧೋರಣೆಯನ್ನು ಸರ್ಕಾರ ಬಿಡಬೇಕು. ಮಲತಾಯಿ ಧೋರಣೆ ತೋರಿಸಬಾರ್ದು. ನಮ್ಮ ಎಲ್ಲ ಬೇಡಿಕೆಗಳಿಗೆ ನಿಮ್ಮ ವರದಿಗಾರರ ಮುಖಾಂತರ ಸರ್ಕಾರಕ್ಕೆ ಮನಮುಟ್ಟುವಾಗಿ ತಾವು ತಲುಪಿಸಿ ನಮ್ಗೆ ಆದೇಶವನ್ನು ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನಾನು ಮುಂದಿನ ಭಾಗವಾಗಿ ನಾವು 2024ರಿಂದ 2029ರವರೆಗೆ ಇದು ಒಂದು ಯಾವುದೇ ಒಂದು ಸಂಘಟನೆ ಇದ್ದರೆ ಅದನ್ನು ಸಂಘಟನೆಯ ಒಂದು ಎಲೆಕ್ಷನ್ ಮಾಡುವಂಥ ವಿಧಾನ ಇದೆ. ಅದು ಈಗ ಬಂದಿದೆ. 2024ರಿಂದ 2029 5 ವರ್ಷದ ಅವಧಿಗೆ ರಾಜ್ಯಾದ್ಯಂತ ತಾಲೂಕು, ಜಿಲ್ಲೆ ಹಾಗೆ ರಾಜ್ಯ ಮಟ್ಟದಲ್ಲಿ ಮತ್ತೊಂದು ಸರ್ತಿ ಆಗಬೇಕಾಗಿದೆ. ತಾಲೂಕಲ್ಲಿ ಗೆದ್ದಂಥವ್ರು ಜಿಲ್ಲೆಗೆ, ಜಿಲ್ಲೆಯಲ್ಲಿ ಗೆದ್ದಂಥವ್ರು ರಾಜ್ಯ, ಹೀಗೆ ಹಂತ ಹಂತವಾಗಿ ಅದು ಚುನಾವಣಾಧಿಕಾರಿಗಳಾಗಿ ಪಾಲೇಂದ್ರ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಇವ್ರ ಜೊತೆಯಲ್ಲಿ ಇನ್ನಿಬ್ಬರು ಇರ್ತಾರೆ, ಇವತ್ತು ಬಂದಿಲ್ಲ. ಡಾಕ್ಟರ್ ಕೆ ಹನುಮಂತಪ್ಪ ಅಂತೇಳಿ, ರವಿಕುಮಾರ್ ಅಂತೇಳಿ, ಹಾಗೆ ಪಾಲೇಂದ್ರ ಅವರದ್ದು 3 ಜನ ಚುನಾವಣಾಧಿಕಾರಿಗಳು ರಾಜ್ಯ ಮಟ್ಟಕ್ಕೆ. ತಾಲೂಕು ಮಟ್ಟದಲ್ಲೂ ಕೂಡ ಚುನಾವಣಾಧಿಕಾರಿಗಳು ಇರ್ತಾರೆ, ಜಿಲ್ಲಾ ಮಟ್ಟದಲ್ಲೂ ಚುನಾವಣಾಧಿಕಾರಿಗಳಿರ್ತಾರೆ. ನಮ್ಮ ರಾಜ್ಯ ಚುನಾವಣಾಧಿಕಾರಿಗಳ 3 ಜನರ ಪರವಾಗಿ ಇವತ್ತು ಪಾಲೇಂದ್ರ ಅವರು ಹಿರಿಯವರು ಮಾರ್ಗದರ್ಶಕರು ಬಂದಿದ್ದಾರೆ. ಅವರು ಈ ಚುನಾವಣೆಯ